ಇದು ಬಂಕಾಪುರದ ನಗರ ದೇವತೆ ಪೇಟೆ ಯಲ್ಲಮ್ಮ ದೇವಸ್ಥಾನ. ಅದಕ್ಕೆ ಸೇವಾ ಸಮಿತಿಯ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಸೇವಾ ಸಮಿತಿಯ ಅಧ್ಯಕ್ಷರು. ಇದು 8ನೇ ಶತಮಾನದ ದೇವಸ್ಥಾನ. ರಾಷ್ಟ್ರಕೂಟ ಚಾಲುಕ್ಯರ ಆಳ ಕಾಲಕ್ಕೆ ಇದು ದೇವಸ್ಥಾನ ಆವಾಗಲಿಂದ ಐತಿ. ಇದು ಹಾವೇರಿಯಿಂದ 25 ಕಿಲೋಮೀಟರ್ ದೂರದಿಂದ ಇರುತ್ತದೆ. ಬಂಕಾಪುರ ಬಸ್ ಸ್ಟ್ಯಾಂಡ್ನಿಂದ 1.5 ಕಿಲೋಮೀಟರ್ ದೂರ ಇರ್ತದೆ. ಈಗ ನಮ್ಮ ಪರಿಚಯ, ನಾವು ಯಲ್ಲಮ್ಮ ದೇವಸ್ಥಾನದ ಅಧ್ಯಕ್ಷರು ಬಸವಣ್ಣಪ್ಪ ಸೊಪ್ಪೇನು, ಸೇವಾ ಸಮಿತಿ ಅಧ್ಯಕ್ಷರು. ನಾವು ಈ ದೇವಸ್ಥಾನಕ್ಕೆ 13 ಮಂದಿ ಬಾಬುದಾರ ಅಂತೇಳಿ ಸೇವಾ ಸಮಿತಿ ಕಾರ್ಯಕರ್ತರು ಇರುತ್ತೇವೆ. ಇದು 8ನೇ ಶತಮಾನದಿಂದ ಅವಾಗಿಲಿಂದ ನಮ್ಮ ಸೇವಾದಾರಿಗಳು, ಸೇವಾ ಕಾರ್ಯಕರ್ತರಂತ ಅವಾಗಲಿಂದನೂ ನೇಮಿಸಿಕೊಂಡು ಬಂದಾರ. ಮತ್ತಂದ್ರೆ ಈಗೂ ಒಬ್ಬರ ನಂತರ ಒಬ್ಬರು ಸೇವಾದೊಳಗೆ ಪಾಲ್ಗೊಳ್ತಾರೆ. ಮತ್ತು ಇದು ಮೂಲ ದೇವಸ್ಥಾನ. ಇಲ್ಲಿಂದ ಮೂಲ ದೇವಸ್ಥಾನ ಬಂಕಾಪುರದಲ್ಲೇ. ಇಲ್ಲಿಂದ ಯಲ್ಲಮ್ಮದೇವ್ರ ಗುಟ್ಟಕ್ಕೆ ಹೋಗ್ಯಾಳ ಅಂತ ಹಿರಿಯರು ಹೇಳುತ್ತಾರೆ. ಇಲ್ಲಿ ಕ್ವಾಟಿ ಒಳಗೂ ಉದ್ಭವ ಮೂರ್ತಿ ಐತಿ. ಅಲ್ಲಿಂದ ಬಂದು ಇಲ್ಲಿ ಪೇಟೆ ಯಲ್ಲಮ್ಮ ದೇವಸ್ಥಾನ, ಪೇಟೆ ನಗರದೊಳಗೆ ಇಲ್ಲೇ ನಿಲ್ಲಿಸಿದ್ರು. ಇಲ್ಲೇ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಏನು ಬೇಡ್ಕೊಂತಾರೆ ಎಲ್ಲ ನೆರವೇರಿಸಿ ಕೊಡ್ತಾ ಬಂದಿರ್ತಾರೆ. ಇದು 2008-09ನೇ ಸಾಲಿನೊಳಗೆ ಕಾಶಿನಾಥ್ ಕೌಟೇಕರ್ ಅನ್ನಂಥ ಭಕ್ತರು ಶಿವಮೊಗ್ಗದವರು ಇಲ್ಲಿ ಬಂದು ಅವ್ರ ಮನೆ ದೇವತೆ, ನಾವು ಈ ಹೊಸದಾಗಿ ದೇವಸ್ಥಾನವನ್ನು ನಿರ್ಮಿಸಿ ಕೊಡುತ್ತೇನೆ ಮತ್ತು ನೀವು ಇಲ್ಲಿ ಭಕ್ತರು ಎಷ್ಟು ಸಹಾಯ ಮಾಡ್ತಾರೆ ಎಲ್ಲರೂ ಕೂಡಿ ನಾವು ಒಳ್ಳೆಯ ದೇವಸ್ಥಾನವನ್ನಾಗಿ ಕಟ್ಟಿಸೋಣ ಅಂತೇಳಿ ಅವರೊಂದು ಶಪಥ ಮಾಡಿದರು. ಆ ಪ್ರಕಾರ 1 ವರ್ಷದೊಳಗೆ ಈ ದೇವಸ್ಥಾನ ಮುಗಿಸಿ, ಮತ್ತು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಅವರು ಬೇಡಿದ್ದ ಆಸೆಗಳನ್ನು, ಏನೋ ಅವ್ರ ತ್ರಾಸು ಇದ್ರೆ, ಏನೋ ರೋಗ ರುಜಿಗಳನ್ನು ಎಲ್ಲವನ್ನು ದೂರ ಮಾಡುತ್ತಾಳೆ ಅನ್ನೋದು ಒಂದು ನಂಬಿಕೆ ಎಲ್ಲರೊಳಗೆ ಮೂಡೈತಿ. ಇದು ಪ್ರತಿ ಹುಣ್ಣಿಮೆಗೆ ಒಂದು ಸಲ ಇಲ್ಲಿ ಪ್ರಸಾದ ಸೇವೆ ಇರುತ್ತದೆ. ಪ್ರತಿ ಹುಣ್ಣಿಮೆಗೆ ಪಲ್ಲಕ್ಕಿ ಸೇವೆ ನಡೆಯುತ್ತಾ ಬಂದಿದೆ. ಹಾಗೂ ದಸರಾದಲ್ಲಿ ಬಹಳ ವಿಜೃಂಭಣೆಯಿಂದ 9 ದಿವಸ 10ನೇ ದಿವಸಕ್ಕೆ ಬನ್ನಿ ಮುಡಿಯೋ ಕಾರ್ಯಕ್ರಮ, ತೇರು ಸಾಗುತ್ತದೆ. ಹಾಗೂ ಇಲ್ಲೇ ಯುವಕ ಮಂಡಳದವರು ಭಾಳ ವಿಜೃಂಭಣೆಯಿಂದ ಈ ತೇರಿನ ಹೊತ್ತು ದಸರಾದ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲರೂ ಕೂಡಿ ಮಾಡುತ್ತಾ ಬಂದಿರುತ್ತೇವೆ. ಇಲ್ಲಿ ಮೂಲ ಗವಂದು ಹುಣ್ಣಿಮೆಗೆ ಮುತ್ತೈದು ಹುಣ್ಣಿಮೆ ಅಂತ ಆಚರಣೆ ಮಾಡುತ್ತೇವೆ. ಮುತ್ತೈದೆಯ ಆದಲು ಅಂತೇಳಿ ಆ ಹುಣ್ಣಿಮೆಯಿಂದ ಪ್ರಸಿದ್ಧ ಹುಣ್ಣಿಮೆ ಆಗಿರುತ್ತದೆ. ಆ ನಂತರ ದಸರಾದೊಳಗೆ 9 ದಿವಸ ದೀಪ ಹಾಕಿ 10ನೇ ದಿವಸ ದಸರಾ ಬನ್ನಿ ಮುಡಿಯೋ ಕಾರ್ಯಕ್ರಮ ರಾತ್ರಿ 10 ಗಂಟೆಗೆ ಚಾಲೂ ಆಗಿ ಬೆಳಿಗ್ಗೆ 6 ಗಂಟೆಗೆ ತನಕ ಭಾಳ ವಿಜೃಂಭಣೆಯಿಂದ ತೇರು ಆಗಿ ಪಾದಗಟ್ಟಿ ಹೋಗಿ ಬನ್ನಿ ಮುಡಿದು ಬರ್ತೇವೆ. ಭಾಳ ಸಹಸ್ರಾರು ಜನರು ಪ್ರತಿ ಹುಣ್ಣಿಮೆಗೆ ಬಂದು ತಮ್ಮ ಸೇವೆಗಳನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಮತ್ತೇನ್ರಿ ಎಲ್ಲರಿಗೂ